ಮೇಡಮ್ ಫಸ್ಟ್ ಆಫ್ ಆಲ್ ಪ್ರಥಮ್ ಯಾರು ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ನಿನ್ನೆ ಮೊನ್ನೆ ಬಂದಿರೋನು, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವನಿಗಿಲ್ಲ. ನಾನು ಅಪ್ಪ ಅಮ್ಮ ನಾನು ಊಟ ಹಾಕ್ತೀನಿ ಕಣಯ್ಯ, ನಮ್ಮ ಅಪ್ಪ ನಾನು ಊಟ ಹಾಕ್ತೀನಿ, ನೀನು ಊಟ ಹಾಕ್ತೀಯ ಇಲ್ಲ ತಾನೆ? ಮತ್ತೆ ಅದೇ ಹೇಳ್ಬಿಟ್ಟೆ ನೀನು. ಯಾವ್ದು ಇನ್ನೊಂದ್ ಚಾನಲ್ ಹೇಳಿದ್ರು ಟ್ಯಾಟೋ ಹಾಕೊಂಡ್ರೆ ಇಷ್ಟು ಲಕ್ಷ ಕೊಡ್ತಾರೆ, ಗಾಟೋ ಮೇಲೆ ಬರೀಸಿದ್ರೆ ಇಷ್ಟು ಲಕ್ಷ ಕೊಡ್ತಾರೆ. ಅವ್ರೇನಾದ್ರೂ ನೋಡಿದ್ರೆ ಆ ಪ್ರೂಫ್ ಕೊಡಕ್ಕೆ ಹೇಳಿ, ಆಮೇಲೆ ನಾವು ಒಪ್ಕೊಳ್ತೀವಿ. ಅವ್ರೊಬ್ಬರೇ ಅಲ್ಲ ಮೇಡಮ್, ನಾನು ಹಾಕ್ಸಿದ್ದೀನಿ, ಇಲ್ಲೂ ಹಾಕ್ಸಿದ್ದೀನಿ. ಅದನ್ನ ಗೊತ್ತಿಲ್ದೇ ಯಾವನು ಮಾತಾಡಬಾರ್ದು. ಕನ್ನಡದವ್ರಿಗೆಲ್ಲ ನೀನು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಆಯ್ತಮ್ಮ, ನೀನು ನನ್ನ ಬಾವ ಮೈದ ಆಗ್ಲೇಬೇಕು. ಇಷ್ಟೆಲ್ಲ ಆದ್ಮೇಲೆ ನಾನು ಬಿಡೋದಂಗೆ ಅಲ್ವಾ? ನಾನೇ ಬಾವ ಮೈದ ಅಲ್ಲಿ ಬಂದ್ಬಿಟ್ಟು ನಾನು ಕಾನ್ಸ್ಟೇಬಲ್ ಮಾಡಿ ಅದಕ್ಕೂ ಲಾಯ್ಕಿಲ್ಲ ಕಣಯ್ಯ ನೀನು ಬಾಮೈದ, ನೀನ್ ಅದಕ್ಕೂ ಲಾಯ್ಕಿಲ್ಲ ಅಲ್ಲ. ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ, ಹೈಕೋರ್ಟ್ ಯಾಕೆ? ನಿಮ್ಗೆ ನೀವೇ ತೀರ್ಮಾನ ಕೊಡೋದಾದ್ರೆ ಕೋರ್ಟ್ ಯಾಕೆ, ಹೈಕೋರ್ಟ್ ನಿಮ್ಗೆ ಬೇರೆ ಏನಿಲ್ಲ. ಈಗ ನೀವೇ ಮಾಡ್ತಿದ್ದೀರಿ ಎಲ್ಲ ಒಪ್ಕೊಂತೀನಿ, ಅದಕ್ಕೆ ಕೋರ್ಟ್ ಇದೆ. ನೀವೇ ಕೋರ್ಟ್ ತರ ವಾದ ಮಾಡಿದ್ರೆ ಅಲ್ಲ ಮೇಡಮ್, ಜೀಪ್ ಯಾಕೆ, ಈ ಕಾರ್ ಯಾಕೆ, ಲಾಠಿ ಯಾಕೆ, ಗನ್ ಯಾಕೆ ಹೇಳ್ರಿ? ಒಂದೇ ಸೈಡ್ ಹಾಕ್ಬಿಡ್ತಾರೆ, ಏ ಸೈಡ್ ಹಾಕಿದ್ರೆ ಯೂನಿಫಾರ್ಮ್ ಯಾಕೆ, ಪೊಲೀಸ್ ಯೂನಿಫಾರ್ಮ್ ಹೆಂಗೆ, ಏನಕ್ಕೆ? ನೀವೇ ಎಲ್ಲ ಏನ್ ಬೇಕಾದ ತೋರ್ಸಿದ್ರೆ ಪೊಲೀಸ್ ಅಂತ ಏನಕ್ಕೆ, ಯೂನಿಫಾರ್ಮ್ ಏನಕ್ಕೆ, ಲಾಠಿ ಏನಕ್ಕೆ, ಗನ್ ಏನಕ್ಕೆ? ಮೇಡಮ್ ಫಸ್ಟ್ ಆಫ್ ಆಲ್ ಪ್ರಥಮ್ ಯಾರು ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ನಿನ್ನೆ ಮೊನ್ನೆ ಬಂದಿರೋನು, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವನಿಗಿಲ್ಲ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಪಬ್ಲಿಕ್ ಹೆಸರು ಹೇಳ್ಕೊಂಡು ಅವ್ನು ಇದ್ ಮಾಡ್ತಾ ಇರೋದು ಹೊರತು ಅವ್ನ ಬೆಳೆ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಅವನಿಗೆ. ಓಕೆನಾ? ನಾವೇನಕ್ಕೆ ಅಭಿಮಾನಿಗಳು ಸುಮ್ಮನೆ ಇದೀವಿ ಅಂದ್ರೆ, ತಪ್ಪು ಸಾಕ್ಷಿ ಅಂದ್ರೆ ಇದ್ರೆ ನ್ಯಾಯ ಏನಿದೆ ನೋಡ್ಕೊಂತಾರೆ. ಇವ್ರದ್ದು ಅಭಿಮಾನಿಗಳನ್ನ ಸುಮ್ನೆ ಕೆಣಕ್ತಾ ಇರೋದು ಇವರೇ ಮಾಡ್ತಾ ಇರೋದು ಮೇಡಮ್. ಇದು ಲಾಠಿ ಕೊಟ್ಬಿಡಿ. ಇಷ್ಟು ಫಿಲ್ಮ್ ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಇವ್ರು ವಿಲನ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ದಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಅದು ದುಡ್ಡು ಕೊಟ್ಟಿರೋದ್ರು ಅವ್ರು ಅನ್ಸ್ಕೊಳ್ಳಲ್ಲ ಕೊಟ್ಟಿದೀವಿ ಅಂತ. ನಮ್ಗೆ ಗೊತ್ತು. ಎ ಸೈಡ್ ಹೇಳಿ, ಎ ಸೈಡ್ ದರ್ಶನ ಆಯ್ತು ಮೇಡಮ್, ಬಿ ಸೈಡ್ ಅವನಿದ್ದಾನೆ. ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ಮಾಡಿದ್ರೆ ನೀವು ಎಷ್ಟು ಹೆಣ್ಣು ಹಾಳು ಮಾಡಿದೀನಿ ಅಂತ ಹೇಳಿದ್ರು ನೀವು ಹೇಳಿಲ್ಲ. ಬಟ್ ದರ್ಶನ್ ಬಗ್ಗೆ ಕಂಪ್ಲೇಂಟ್ ಆಯ್ತು. ಈಗ ಹೆಂಗಂದ್ರೆ ಒಂದು ಗಾದೆ ಇದೆ, ಆಳ್ಗುಂದ್ ಕಲ್ಲಂತಾರೆ. ಮನುಷ್ಯ ಇವತ್ತು ತಪ್ಪು ಮಾಡ್ದಾನೆ, ಯಾರು ತಪ್ಪು ಮಾಡ್ತಾರೆ ಇಲ್ಲ ಅಂತಲ್ಲ, ಅದು ಕೋರ್ಟ್ ಶಿಕ್ಷೆ ಕೊಡ್ತಿಲ್ಲ. ಹಂಗಂದ್ಬಿಟ್ಟು ನೀವು ಇವತ್ತು ಬಂದು ಮೀಡಿಯಾದೆಲ್ಲ ಕೂತ್ಕೊಂಡ್ಬಿಟ್ಟು ನಾನು ಕಾರ್ ಕೊಡಿಸ್ತೆ ಅದು ಕೊಡಿಸ್ತೆ, ಯಾಕೆ ಸರ್ ಇದೆಲ್ಲ? ದರ್ಶನ್ ಸರ್ ಆಚೆ ಇದ್ದಾಗ ನೀವು ಇದ್ರ ಬಗ್ಗೆ ಮಾತಾಡಿ, ನಾವು ಒಪ್ಕೊಂತೀವಿ, ಫ್ಯಾನ್ಸ್ ಒಪ್ಕೊಂತೀವಿ, ನಾವು ಒಪ್ಕೊಂತೀವಿ. ನೀವು ದರ್ಶನ್ ಸರ್ ಇದ್ದಾಗ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ಅವ್ರು ಇಲ್ಲ ಅಂದ್ಬಿಟ್ಟು ನೀವು ಫ್ಯಾನ್ಸ್ ಬಗ್ಗೆ ಕಿತ್ತೋದು ನನ್ನ ಮಕ್ಕಳು, ನಾನು ಅಪ್ಪ ಅಮ್ಮ ನಾನು ಊಟ ಹಾಕ್ತೀನಿ ಕಣಯ್ಯ, ನಮ್ಮ ಅಪ್ಪ ನಾನು ಊಟ ಹಾಕ್ತೀನಿ, ನೀನು ಊಟ ಹಾಕ್ತೀಯ ಇಲ್ಲ ತಾನೆ? ಮತ್ತೆ ಅದ ಹೆಂಗ ಹೇಳ್ಬಿಟ್ಟೆ ನೀನು? ಹಾಕಲ್ವಾ ಅಂತ ನಿಮ್ಗೆ ಅದ ಹೆಂಗ್ ಹೇಳ್ಬಿಟ್ಟೆ ನೀನು? ಗೊತ್ತಾ? ಈಗ ದರ್ಶನ್ ಸರ್ ಏನಂತ ಕನ್ನಡಕ್ಕೆ ಗೊತ್ತು. ಇವತ್ತು ನೀನ್ ಹೇಳ್ತಿದ್ದ ಸಿನಿಮಾ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂತಿರೋದು ಪ್ರಥಮ್ ಬಾಮೈದ ನೀನ್ ಮಾಡ್ತಿರೋದು ಸಿನಿಮಾ ಪಬ್ಲಿಸಿಟಿಗೋಸ್ಕರ. ನೀನಿಲ್ಲಿ ಆಚೆ ಬರ್ತಿರೋದು ಫಸ್ಟು. ಆಮೇಲೆ ಬಾಮೈದ ತಿಳ್ಕೊಂಡ್ಬಿಡು, ನಾನು ಇಲ್ಲಿ ಸ್ಟೇಷನ್ ಹತ್ರ ಇರ್ತೀನಿ ಬದ್ರಿ ಅಂತೇಳಿ, ಇಲ್ಲಿ 10 ಗಂಟೆವರೆಗೆ ಇರ್ತೀನಿ. ಲಾಠಿ ತಗೊಂಡ್ಬಂದ್ಬಿಡಪ್ಪ, ಇಲ್ಲೇ ಇದೀವಿ. ಮೇಡಮ್ ಒಂದೇ ಒಂದು ಪಾಯಿಂಟ್, ಅದು ಯಾವ್ದು ಇನ್ನೊಂದ್ ಚಾನಲ್ ಹೇಳಿದ್ರು ಟ್ಯಾಟೋ ಹಾಕೊಂಡ್ರೆ ಇಷ್ಟು ಲಕ್ಷ ಕೊಡ್ತಾರೆ, ಗಾಟೋ ಮೇಲೆ ಬರೀಸಿದ್ರೆ ಇಷ್ಟು ಲಕ್ಷ ಕೊಡ್ತಾರೆ. ಅವ್ರೇನಾದ್ರೂ ನೋಡಿದ್ರೆ ಆ ಪ್ರೂಫ್ ಕೊಡಕ್ಕೆ ಹೇಳಿ, ಆಮೇಲೆ ನಾವು ಒಪ್ಕೊಳ್ತೀವಿ. ಅವ್ರೊಬ್ಬರೇ ಅಲ್ಲ ಮೇಡಮ್, ನಾನು ಹಾಕ್ಸಿದ್ದೀನಿ, ಇಲ್ಲೂ ಹಾಕ್ಸಿದ್ದೀನಿ. ಅದನ್ನ ಗೊತ್ತಿಲ್ದೇ ಯಾವನು ಮಾತಾಡಬಾರ್ದು. ಮರ್ಯಾದೆ ಕೊಟ್ಟು ಇಷ್ಟಿನ ಗಂಟೆ ಮಾತಾಡಿದ್ದೀವಿ, ಅಷ್ಟು ಲಕ್ಷ ಕೊಡ್ತಾರಂತೆ, ಇಷ್ಟು ಲಕ್ಷ ಕೊಡ್ತಾರಂತೆ. ಗೊತ್ತಿದ್ದ ಪ್ರೂಫ್ ಹಾಕಿ, ಈಗ ವಿಡಿಯೋ ಹಾಕಿದ್ರಲ್ವಾ ಅಷ್ಟು ದುಡ್ಡು ಕೊಟ್ರಂತ, ಯಾವಾಗ ಕೊಟ್ಟವ್ರೆ ಆ ವಿಡಿಯೋನು ಹಾಕಿ ಅದ್ರ ಜೊತೆಗೆ ಹಿಂಗೆ ಹೇಳಿ ಅವ್ರು ನಾವು ಒಪ್ಕೊಳ್ತೀವಿ, ಹೂನಪ್ಪ ಕೊಟ್ಟವ್ರೆ ಅವ್ರು ಹೇಳ್ತವ್ರೆ ಸರಿ ಅಂತ. ಅವರು ಇಂಡೈರೆಕ್ಟ್ ಆಗಿ ಬಾಸ್ ಕೇಳ್ತಿರೋದು ಏನೋ ಬರ್ಡೇಗೋಸ್ಕರ ಜನಗಳು ಕರ್ಸ್ಕೊಂತಿರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಕರ್ಸ್ಕೊಂಡ್ರೆ ನಮ್ಗೆ ತೋರಿಸ್ಬೇಕು ಅದನ್ನು. ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಟಾಪ್ ಲೆವೆಲಲ್ಲಿ ಇದ್ದೀವಿ. ನಾವು ಕರ್ನಾಟಕ ತಿರುಗಿ ನೋಡ್ಬೇಕು, ನಮ್ಮನ್ನು ಆ ರೇಂಜಲ್ಲಿ ಟಾಪಲ್ಲಿ ಇದ್ದೀವಿ. ನೀನು ಸೆಂಟ್ರಲ್ಲಿ ಮಾತಾಡ್ಬಿಟ್ಟು ನೀನು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಯಾರೋ ಫ್ಯಾನ್ಸ್ನ ದುಡ್ಡು ಕೊಟ್ಟು ಕರ್ಸ್ತಾರೆ ಅಂತ ಹೇಳಿದ್ರೆ, ಇದು ಯಾರ ಬಗ್ಗೆ ಮಾತಾಡಿದ್ರೆ? ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತಿರೋದು ನೀವು, ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ ಪ್ರಥಮ್ ಸರ್, ಬಾಮೈದ ಅರ್ಥ ಮಾಡ್ಕೊ. ನೀನು ಸರ್ ಅಲ್ಲಪ್ಪ, ನೀನು ಬಾಮೈದ. ನನಗೆ ನೀನು ಕನ್ನಡದವ್ರಿಗೆಲ್ಲ ನೀನು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಆಯ್ತಮ್ಮ, ನೀನು ನಾನು ಬಾಮೈದ ಆಗಲೇಬೇಕು. ಇಷ್ಟೆಲ್ಲ ಆದಮೇಲೆ ನಾನು ಬಿಡೋದಂಗೆ ಅಲ್ವಾ? ನಾನೇ ಬಾಮೈದ. ನೀನು ಫಸ್ಟು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡ್ತೀನಿ? ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತೀರಿ. ನೀವು ಕನ್ನಡ ಇಂಡಸ್ಟ್ರಿಯವರು ಏನೋ ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಂತೀರಿ ಬರ್ತ್ಡೇ ಅಂತ ಹೇಳ್ತಿದ್ದೀರಾ. ಅದು ನಾನು ಪಬ್ಲಿಸಿಟಿ ಆಗೋದೇನು ದೊಡ್ಡದಿಲ್ಲ ಬಾಮೈದ. ಇದು ನಿನ್ನ ಪ್ಲಸ್ ಹೇಳ್ತಿದ್ದೀನಿ, ಮೈನಸ್ ಹೇಳ್ತಿದ್ದೀನಿ. ನೀನು ಸಿನಿಮಾ PR ಇದೆ, ನೀನು ಕೊಟ್ಬಿಡಲ್ಲಿ ಪಬ್ಲಿಸಿಟಿ ಮಾಡ್ಕೊಡ್ತಾರೆ. ನೀನು ಬಿಟ್ಟು ಶೋಕಿನ ತೋರಿಸ್ಕೊಂಡ್ಬಿಟ್ಟು ಇಲ್ಲಿ ಬಿಟ್ಟು ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಹೋಗ್ಬೇಡ ದಯವಿಟ್ಟು. ಆಮೇಲೆ ನಿನ್ನೆ ಏನೋ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರ, ಬೆದರಿಕೆ ಕರೆಗಳು ಬರ್ತಿದೆ ಅಂತ. ಯಾರಪ್ಪ ಬೆದರಿಕೆ ಕರೆಗಳು ಬರ್ತಿರೋದು? ಇಲ್ಲಿ ಮಾತಾಡ್ತಿರೋದು ದರ್ಶನ್ ಸರ್ ಬಗ್ಗೆ ಮಾತಾಡಿದಕ್ಕೇನೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ನೀವು ಮಾತಾಡಿಲ್ಲ ನಾವ್ ಯಾಕೆ ಮಾತಾಡೋಕ್ಕಾಗತ್ತೆ? ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ನೀವು ಇನ್ ಕೇಸ್ ನಿಮ್ಮ ಹತ್ರ ಬಂದಿದ್ರೆ ಅದಕ್ಕೆ ಕಾನೂನಿದೆ, ಅದ್ರ ಬಗ್ಗೆ ಮಾತಾಡಿ. ನೀವು ಅದು ಬಿಟ್ಟು ಲಾಠಿ ತೊಗೊಂಡು ಹೊಡೆದ್ಬಿಡ್ತೀನಿ, ಅಲ್ಲಿ ಬಂದ್ಬಿಟ್ಟು ನಾನು ಕಾನ್ಸ್ಟೇಬಲ್ ಮಾಡಿ ಅದಕ್ಕೂ ಲಾಯ್ಕಿಲ್ಲ ಕಣಯ್ಯ ನೀನು
ಬಾಮೈದ ನೀನು ಅದಕ್ಕೂ ಲಾಯಕ್ಕಿಲ್ಲ. ನೀನು ಪಬ್ಲಿಸಿಟಿ ಮಾಡ್ಕೊಂಡು ಮಾಡ್ತಿರೋ ನೀನು, ಸರಿನಾ? ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ನಿನಗೊಂದು ಸ್ಥಾನ ಐತೆ, ಅದನ್ನು ಉಳಿಸ್ಕೊ, ಸರಿನಾ? ಯಾರ್ಯಾರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ ನೀವು, ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ. ದಯವಿಟ್ಟು ಫ್ಯಾನ್ಸ್ನ ರೊಚ್ಚಿಗೆಳಿಸ್ತಿದ್ದೀರಾ ನೀವು, ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗಬೇಡಿ. ಇವತ್ತು ದರ್ಶನ್ ಸರ್ ಫ್ಯಾನ್ಸ್ ಬಂದಿರೋದು ಏನಕ್ಕಂದ್ರೆ ಅವ್ರು ನೋಡೋಕ್ಕೆ. ಇವತ್ತು ನಾವಿದ್ದೀವಿ, ಇವತ್ತು ನಮ್ಮ ಜಾಗದಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಮಾಡಿದ್ರೆ ನಾವು ಬಿಟ್ಟು ಕೊಟ್ಬಿಡ್ತಿದ್ವಾ? ನನ್ನ ತಮ್ಮನೇ ಮಾಡಿದ್ನಪ್ಪ, ಇವತ್ತು ನಮ್ಮನೆ ಮಾಡಿ ನಾನು ಬಿಟ್ಟು ಕೊಟ್ಬಿಡ್ತಿದ್ದ ನಾನು. ಹಂಗೆ ಕಡೆ ನಮ್ಮ ಅಣ್ಣನೇ ದರ್ಶನ್ ಅಣ್ಣ, ನಮ್ಮ ಅಣ್ಣನೇ. ಏನಪ್ಪ ಈಗ ಆಯಿತು, ಮಾಡಿದವರು ಬಿಟ್ಟಿದ್ರೆ ಸೆಕೆಂಡ್ರಿ, ನಮ್ಮ ಅಣ್ಣನೇ. ನಾನು ಸಪೋರ್ಟಾಗಿ ನಿಲ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.